ಲಾಸ್ಟ್ ಟೈಮ್ ಇದ್ದಾಗ ಇಡೀ ದೇಶದಲ್ಲಿ ಬರೀ ಹೆಲ್ತ್ ಪಾಲಿಸಿ ಮಾತ್ರ ಇತ್ತು, ಹೆಲ್ತ್ ಪಾಲಿಸಿ ಇರಲಿಲ್ಲ, ಯಾರಿಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡ್ತಾ ಇರಲಿಲ್ಲ. ನಾವು ಕರ್ನಾಟಕದಲ್ಲಿ ಫಸ್ಟ್ ಹೆಲ್ತ್ ಪಾಲಿಸಿ ಅದು ಗೈಡ್ಲೈನ್ಸ್ ಕೊಡ್ತಾರೆ. ಅದಾದ ನಂತರ ಆಲ್ ಇಂಡಿಯಾದಲ್ಲಿ ಹೆಲ್ತ್ ಪಾಲಿಸಿ ಆಯಿತು. ಅದಾಗ ಹೇಳ್ತೇನೆ ನಾನು ಎಲ್ಲ ಈಗ ಮತ್ತೆ ಎಂತ ಮಾಡೋದು ನಾನು ಅಲ್ಲ, ಹೆಲ್ತ್ ಪಾಲಿಸಿಯನ್ನು ನಾವು ಮಾಡ್ತೇವೆ. ಇಂಥ ಮಹಿಳಾ ತಜ್ಞರು ಯಾರಿದ್ದಾರೆ, ಹಿರಿಯ ಸಾಮಾಜಿಕ ಕೆಲಸ ಅವರನ್ನೆಲ್ಲ ತೆಕ್ಕೊಂಡು ಬಂದು ಮತ್ತು ನಮ್ಮಲ್ಲಿರುವಂಥ ಬೇರೆ ಬೇರೆ ಯೋಜನೆ ಏನಿದೆಯಾ ಅದನ್ನು ಕ್ರೋಢೀಕರಿಸಿಕೊಂಡು ಒಂದು ವೆಲ್ಕೇಟೆಡ್ ಹೆಲ್ತ್ ಪಾಲಿಸಿ ನಾವು ತರ್ತೇವೆ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಇವರು ಮಹಿಳೆಯರ ಬಗ್ಗೆ ಅಂತೂ ಮಾತಾಡಿದ್ದಾರೆ. ಮಹಿಳೆಯರಲ್ಲ, ಈ ಮನೆ ಗಂಡಸರಿಗೆ ಕೂಡ ಆ ಒಂದು ಟೈಮಲ್ಲಿ ಅವರ ವರ್ತನೆ ಹೇಗಿರಬೇಕಂದ್ರೆ ಇವರಿಗೊಂದು ಕೌನ್ಸಿಲಿಂಗ್ ಅಗತ್ಯ. ಅದನ್ನು ಕೂಡ ಹೌ ನಾಟ್ ಓನ್ಲಿ ಲೇಡೀಸ್, ಅವರ ಮನೆಯವರು ಕೂಡ ಅವ್ರನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅವರ ಮೆಂಟಲ್ ಸ್ಟ್ರೆಸ್ ಏನಿದೆ, ಅವರ ಒಂದು ಮಾನಸಿಕವಾದ ಒಂದು ಪರಿಸ್ಥಿತಿ ಏನಿದೆ, ಇದನ್ನು ಮನೆಯವರು ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಗೆ ಹೊರಗೆ ಸಪೋರ್ಟ್ ಮಾಡಬೇಕಂತೇಳಿ ಕೂಡ ಆ ಒಂದು ಟ್ರೈನಿಂಗನ್ನು ಕೂಡ ಮನೆಯವರು ಗಂಡಸರು ಕೂಡ ನಾವು ಕೊಡುವಂಥ ತೀರ್ಮಾನ ಈ ಎಲ್ಲ ಒಂದು ಸ್ಕೀಮಲ್ಲಿ ಯೋಜನೆ ಇದೆ. ಯಾವುದು ಅದು ಇವತ್ತಿಗೊಂದು ಮುಗಿಲಿ, ಇಲ್ಲದ್ರೆ ಖಾಲಿ ಆಗ್ತದೆ. ಈಗ ನೆಕ್ಸ್ಟ್ ನೋಡುವ ಇನ್ನೊಮ್ಮೆ. ಹೌದು ಶುಚಿ ಪ್ರೋಗ್ರಾಮ್ ಇದೆ. ಅದೇ ಐ ಗೆಟ್ ಬ್ಯಾಕ್ ಟು ಯು 2 days. ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ನಂತರವನ್ನು ವಿಲ್ ಡೂ ಇಟ್ ಇಮಿಡಿಯೇಟ್ಲಿ, ಬಟ್ ವಿಲ್ ಗೆಟ್ ಬ್ಯಾಕ್ ಟು ಯು ಆನ್ ದ್ಯಾಟ್. ಈಗಲೇ ಎದುರಿಸಬೇಡಿ ಮಾರೆ, ಮತ್ತೆ ಬರುದಿಲ್ಲ ನಿಮ್ಮ. ಈಗಲೇ ಇಲ್ಲಿ ಅವ್ರು ಪುರ್ಸೊತ್ತು ಬೇಕಲ್ಲ. ಈಗ ಹೊಸ ಯೋಜನೆಯಿಂದ ಇನ್ನು 6 ತಿಂಗಳು ಮತ್ತೆ ಕಾಯ ಒತ್ತಡ ಜಾಸ್ತಿ ಆಗೋದು, ಸಂಬಳ ಆಗ್ತಲ್ಲ, ಇದು ನಮ್ಮ ಗಮನಕ್ಕೆ ಬಂದಿದೆ. ಈ ಸರ್ವೆ ಮಾಡ್ಲಿಕ್ಕೆ ಹೋಗ್ಬೇಕು ನೋಡಿ. ನಾನು ಹೇಳ್ದು ಕೇಳಿ, ಮುಂಚೆ ಆಶಾ ಕಾರ್ಯಕರ್ತಿದ್ರ ಇಲ್ಲಲ್ಲ, ಮತ್ತು ಅವರಿಗೆ ಅವಕಾಶ ಹೆಲ್ತ್ ಫೆಸಿಲಿಟರ್ ಅಂತ ಹೇಳಿ ನಾವು ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ನನ್ನ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಸೆಂಟ್ರಲ್ ಗೌರ್ಮೆಂಟ್ ಗುಲಾಮ್ ನಬಿ ಆಜಾದ್ ಇದ್ದಾಗ ಫಸ್ಟ್, ಆವಾಗ ಇಟ್ ವಾಸ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಇತ್ತು. ಹೆಲ್ತ್ ಫೆಸಿಲಿಟರ್ ಬಿಟ್ವೀನ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ಕಾರ್ಯಯೋಜನೆ ಹಮ್ಮಿಕೊಂಡ್ರು. ತದನಂತರ ಗ್ರಾಮೀಣ ಹೆಲ್ತ್ ಇಂಪ್ರೂವ್ ಆಯಿತು, ನಗರ ಹೆಲ್ತ್ ಡೌನ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಾಗಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ತಂದು ಸಿಟಿಯನ್ನು ಕೂಡ ಏರ್ಪಾಡು ಮಾಡೋಂತಾಯಿತು. ಈಗ ತದನಂತರ ಆವಾಗ ನಮ್ಮ ಸರ್ಕಾರ ಇದ್ದಾಗ ಹಂತವರು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈಕ್ವಲ್ ಇನ್ಸೆಂಟಿವ್ಸ್ ಅಂತೇಳಿ ಅವತ್ತು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆವು. ಇದಕ್ಕೆ ಹೇಗಾದರೂ ಬೇರೆ ಬೇರೆ ಮನೆಗೆ ಅವರು ಹೋಗಲೇಬೇಕು. ಅದರ ಜೊತೆಯಲ್ಲಿ ಇದರಲ್ಲಿ ಎಕ್ಸ್ಟ್ರಾ ಕೆಲಸ ಏನಿಲ್ಲ. ಇದರಲ್ಲಿ ಜಸ್ಟ್ ಒಂದು ಮಾಹಿತಿ ತಗೊಳ್ಳೋದು ಮಾತು, ಅದು ಡೈಲಿ ತಗೊಳ್ಳಿಕ್ಕಿಲ್ಲ. ಒಮ್ಮೆ ಒಂದು ರೌಂಡ್ ಮನೆಗೆ ಹೋದರೆ ಓನ್ಲಿ ಒನ್ಸ್ ಆ ಮಾಹಿತಿಯನ್ನು ತಗೊಳ್ಳುವಂಥ ವಿಚಾರ ಮಾತ್ರ ಇರುವಂಥದ್ದು. ಸೊ ಅವರು ಕೂಡ ಪಾಪ ಅವ್ರಿಗೆ ಇವತ್ತು ವೇತನ ಕಡಿಮೆ ಇದ್ದರೂ ಕೂಡ ಆದಷ್ಟು ಅವ್ರ ಪ್ರಾಮಾಣಿಕತೆಯಿಂದ ಎಲ್ಲ ಕೆಲಸ ಖಂಡಿತವಾಗಿಯೂ ಮಾಡ್ತಾರೆ. ಇದನ್ನು ಎಕ್ಸ್ಟ್ರಾ ಕೆಲಸ, ಬರ್ಡನ್ ಕೆಲಸ ಅಂತಲ್ಲ, ಇಟ್ಸ್ ಆ ಒಂದು ಟೈಮಲ್ಲಿ ಸ್ವಲ್ಪ ಆ ಒಂದು ಅವರಿಗೆ ಸಮಯ ಮೀಸಲಿಡುವಂಥ ಕೆಲಸ ಇವತ್ತು ಆಗ್ತದೆ. ಇದು ಕೆಲಸ ಈ ಒಂದು ಯೋಜನೆ ಇರಲಿ ಅಥವಾ ಇಲ್ಲದಿರಲಿ, ಅವರಿಗೆ ವೇತನ ಮತ್ತು ಅವರಿಗೆ ಗೌರವಧನ ಜಾಸ್ತಿ ಮಾಡಲಿಕ್ಕೆ ನಾವು ಈಗಾಗಲೇ ಮೊನ್ನೆ ಕೇಂದ್ರದ ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಅದನ್ನು ಮಾಡಿದ್ದೇವೆ. ಯಾಕಂತೇಳಿದರೆ ನೀವು 100 ಯೋಜನೆ ಹಮ್ಮಿಕೊಳ್ತೀರಿ, ವರ್ಷಕ್ಕೊಂದು ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟ್ನವರು NHM ಅಲ್ಲಿ ವಹಿಸ್ತಾರೆ. ಈ ಸಲ ಕೂಡ ವಹಿಸಿದ ವರ್ಷ ನಿಮ್ಮ ಪ್ರೋಗ್ರಾಮ್ ಈ ಸಲ ಒಂದು ಯೋಜನೆ ಇದೆ, ನೀವು ಅನುಷ್ಠಾನ ಮಾಡಲಿಕ್ಕೆ ಆಶಾ ಕಾರ್ಯಕರ್ತರು ಅಂತ ಹೇಳಿದಿರಿ. ಅವ್ರಿಗೆ ಹಿಂದೆ ಕೊಡುವಂಥ ಕೊಡೋದಿದ್ರೆ ಕರೆಕ್ಟ್ ಇಂಪ್ಲಿಮೆಂಟ್ ಆಗೋದಿಲ್ಲ. ಬಟ್ ವಿಲ್ ಗೋ ವರ್ಕ್ ಆನ್ ದ್ಯಾಟ್. ಅದಕ್ಕೆ ಅವರು ಕೂಡ ಗಣನೆಗೆ ತೆಕ್ಕೊಂಡು ಅವರನ್ನು ನಮ್ಮ ಆರೋಗ್ಯ ಇಲಾಖೆ ಕರೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ ನನ್ನ ಆರೋಗ್ಯ ಇಲಾಖೆಯಲ್ಲಿರುವಂಥ ಆ ಒಂದು ಕೆಲಸ ಮಾಡೋದು ಯಾರು, ಅವರ ಟೆನ್ಷನ್ ಕಡಿಮೆ ಮಾಡಬೇಕು. ಅವ್ರನ್ನ ಸ್ಟ್ರೆಂಥನ್ ಮಾಡಿಕೊಂಡು ಅವ್ರ ಟೆನ್ಷನ್ ಕಡಿಮೆ ಮಾಡಿ ಅವರ ಮುಖಾಂತರ ನಾವು ಕೆಲಸ ಮಾಡಿಸ್ಕೊಳ್ಬೇಕು. ಅದು ನಾವು ಪ್ಲ್ಯಾನ್ ಮಾಡ್ತೇವೆ. ಎವ್ರಿ ಇಯರ್ 31% ರೆಕಾರ್ಡ್ ಆಗುತ್ತೆ ಸರ್. ಈಗ ನಿಮ್ಮ ಈ ಒಂದು 6 ಸ್ಕೀಮ್ಗಳೇನಿದಾವೆ, ಆ 6 ಸ್ಕೀಮ್ಗಳಲ್ಲಿ ಈ ಯೋಜನೆಯನ್ನ ಅಂದ್ರೆ ಯಾವುದೇ ಎಷ್ಟೇ ವೆಚ್ಚ ಆದ್ರೂ ಕೂಡ ಅದನ್ನ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನುವಂಥದ್ದು ಯಾಕೆ ಮಾಡಬಾರ್ದು ಅಂತದ್ದು ಆಲೋಚನೆ. ಉತ್ತಮ ಸಲಹೆ ಕೊಟ್ಟಿದ್ದೀರಿ, ನೋಡ್ತೇನೆ ನಾನು. ಥ್ಯಾಂಕ್ ಯು. ಏನಿರಲಿ ಗ್ರಾಮೀಣ ಭಾಗಗಳಲ್ಲಿ ಈ ರೀತಿ
ಅವೇರ್ನೆಸ್ ತುಂಬಾ ಇರೋದಿಲ್ಲ. ಸೊ ಅಂತವ್ರಿಗೆ ಯಾವ ರೀತಿ ಮಾಹಿತಿನ ಕೊಡಬೇಕು ಅಂತ ಸೊ ಫಸ್ಟ್ ಕಮಿಟಿಯವರು ಒಂದು ಸೆಟ್ ಆಫ್ ಕ್ವೆಶನ್ಸ್ ಕೊಡ್ತಾರೆ, ಯಾವುದು ಈ ಆಶಾ ವರ್ಕರ್ಸ್ ಹೋಗಿ ಪ್ರತಿಯೊಂದು ಮನೆಯಲ್ಲಿ ಅವ್ರು ಕೇಳೋದಕ್ಕೆ. ಆ ಡೇಟಾ ಸೆಟ್ ಇಟ್ಕೊಂಡು ಅಕಸ್ಮಾತ್ ಆ ಕ್ವೆಶನ್ಸಲ್ಲಿ ಯಾರಾದರೂ ವಿ ಫೀಲ್ ದಟ್ ಎಸ್ ದೇ ಗೋಯಿಂಗ್ ಥ್ರೂ ಪೆರಿಮೆನೋಪಾಸ್ ಮೆನೋಪಾಸ್ ಅಂದರೆ ಅವರು ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಕ್ರೀನಿಂಗ್ಗೆ ಕಳಿಸ್ತಾರೆ. ಸೊ ಆದ ನಂತರ ದೇ ವಿಲ್ ಡಿಸೈಡ್ ಅವ್ರಿಗೇನು ಲೈಫ್ ಸ್ಟೈಲ್ ಆಪ್ಷನ್ಸ್ ಬೇಕಾ ಅಥವಾ ಮೆಡಿಸಿನಲ್ ಆಪ್ಷನ್ಸ್ ಬೇಕಾ ಅಂತ ಅವ್ರು ತೀರ್ಮಾನ ತಗೋತಾರೆ. ಮೈ ಜಾಬ್ ಇಸ್ ಜಸ್ಟ್ ಟು ಸಾರ್ಟ್ ಆಫ್ ಕ್ರಿಯೇಟ್ ಅವೇರ್ನೆಸ್. ಫಸ್ಟ್ ಆಫ್ ಆಲ್ ಅರ್ಬನ್ ವುಮೆನ್ ಆಗಲಿ ನಮಗಷ್ಟು ತಿಳುವಳಿಕೆ ಇಲ್ಲ. ಇನ್ಫ್ಯಾಕ್ಟ್ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಏನಂದರೆ ಟು ಫೈಂಡ್ ಸ್ಪೆಷಲಿಸ್ಟ್ಸ್. ಇವಾಗ ಗೈನಕಾಲಜಿ ಇಸ್ ಅ ವಾಸ್ಟ್ ಸಬ್ಜೆಕ್ಟ್, ರೈಟ್? ಸೊ ಇಸ್ ಎಂಡೋಕ್ರೈನಾಲಜಿ, ಬಟ್ ಸ್ಪೆಸಿಫಿಕ್ ಟು 35 and above, very few people. So Dr. Jyotsna Mirle is one of the very few doctors who specializes in perimenopause and menopausal health. So hagagi, to take her guidance and then create awareness. Eshto symptoms irutte nimgu namgu nove, but we think it is just normal. It is not normal. We have to find what is causing it, right? And then we have to get treated for it. So hagagi our guidance in that, we will create the flyers, the awareness, and I will take that message forward. I think it was like a happy coincidence. It was something that it's a subject very dear to me because from a clinical perspective, I can find the gaps, the lacuna that exists both with specialists and patient knowledge. So adondittu nan mansali, I wish I could take this forward and help anta. And it just happened that Divya was there at the right moment. So this is something that we both felt was the need of the hour, and we just were speaking and she decided to take it forward, and I'm with her. Yeah, it was actually a very anecdotal experience, actually personal antane helbodu. I realized that after 35 that I'm not myself, like something is wrong, my energy levels, nidde agli athwa your cycles are not syncing. But every doctor was just like idenilla, this is normal, vitamin D, vitamin B12 athara ಹೇಳ್ತಾ ಇದ್ರು. But I knew that something was wrong, and to find expertise and someone who has knowledge, ನನಗೇನು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಜಸ್ಟ್ ಅರ್ಥ ಮಾಡ್ಕೋಬೇಕಾಗಿತ್ತು ನನಗೆ ಏನಾಗ್ತಾ ಇದೆ ಅಂತ. I've gone abroad, I've met a lot of doctors here, but nobody had that understanding because MBBS allu kuda, as we were discussing, menopause is not thoroughly studied, Yes. Which is a sad thing. So, and especially namdu one famous saying idella, 40 years admele your life is over. And then nobody really cares. And in fact, Indra ma'am was telling us that as per the scheme, 16 in the 39 Virgo, alva, adadmele it's just a black hole. Nobody cares. So that one understanding ಬೇಕಾಗಿತ್ತಂತ ನಂಗೊಂದಿತ್ತು. So I just researched a lot, and then I came across Dr. Jyotsna Mirle. Then I studied policies of other countries, and we were like, ಯಾಕೆ ಮಾಡಬಾರ್ದು ಅಂತ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಆಫ್ಟರ್ 35, ಎಸ್ಪೆಷಲಿ ಮೆನೋಪಾಸ್ ಇರಲಿ, ಅಟ್ಲೀಸ್ಟ್ ನಮ್ಗೆ ಗೊತ್ತು. ಪೆರಿ ಮೆನೋಪಾಸ್ ಎಷ್ಟು ಜನಕ್ಕೆ ಗೊತ್ತು? ಸೊ ಐ ಡೋಂಟ್ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಬಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್, ರೈಟ್? ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ವಿ ಮೆಟ್ ಖಾದರ್ ಸರ್. ಯು ಇಸ್ ಸಚ್ ಎನ್ ಓಪನ್ ಮೈಂಡ್. ಕೆಲವರು ಅದಕ್ಕೆ ಅರ್ಥನೇ ಇರಲ್ಲ, ಹೆಣ್ಮಕ್ಳಿಗೇ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಆಸ್ ಅ ಮ್ಯಾನ್, ಹಿ ಅಂಡರ್ಸ್ಟುಡ್ ಆ್ಯಂಡ್ ಹಿ ವಾಸ್ ವೆರಿ ಓಪನ್ ಟು ಇಟ್ ಆ್ಯಂಡ್ ಹಿ ಆಕ್ಸೆಪ್ಟೆಡ್ ಇಟ್. ಸೊ ವಿ ಆರ್ ವೆರಿ ಗ್ರೇಟ್ಫುಲ್. Yes, we are. Our idea is that not only urban women gain awareness irbeku anta, but women in the villages, they also want to know what is happening to them, ಕೇಳೋರಿಲ್ಲ, ಹೇಳೋರಿಲ್ಲ. ನಾವು ಮಿನಿಸ್ಟರ್ ಆದ ತಕ್ಷಣ ನಮಗೆ ಎಕ್ಸ್ಟ್ರಾ ಬುದ್ಧಿ ಬರುವುದಿಲ್ಲ. ಸೊ ಇಂಥದಕ್ಕೆ ಇವರಿಂದ ಬುದ್ಧಿ ತೆಕ್ಕೊಂಡು ನಾವು ಅದನ್ನು ಜನರಿಗೆ ಮುಟ್ಟಿಸಬೇಕು.